ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವು ದೇವರಿಗೆ ದೀಪ ಹಚ್ಚಿದ ಬತ್ತಿ ಪೂರ್ತಿಯಾಗಿ ಉರಿದು ಬೂದಿಯಾಗಿದೆಯಾ, ಅಥವಾ ದೀಪದ ಜ್ವಾಲೆ ವಿಚಿತ್ರ ಆಕಾರಗಳನ್ನ ಪಡೆಯುತ್ತಿದೆಯಾ? ಎಷ್ಟೋ ಜನ ದೀಪ ಪೂರ್ತಿ ಉರಿದು ಹೋದರೆ ಏನೋ ಅಶುಭ ನಡೆಯುತ್ತದೆ ಅಂತ ಭಯ ಪಡುತ್ತಾರೆ. ಆದರೆ ಶಾಸ್ತ್ರ ಹೇಳುವುದೇ ಬೇರೆ. ದೀಪದ ಬತ್ತಿ ಪೂರ್ತಿ ಉರಿದರೆ ನಿಮ್ಮ ಜೀವನದಲ್ಲಿ ಆಗುವ ಆ ದೊಡ್ಡ ಬದಲಾವಣೆ ಏನು ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ದೀಪದ ಆ ರಹಸ್ಯ ಸಂಕೇತಗಳನ್ನ ಮತ್ತು ನಿಮ್ಮ ಮನೆಯ ಕಷ್ಟಗಳನ್ನ ದೂರ ಮಾಡುವ ಎಣ್ಣೆಯ ಬಗ್ಗೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ದೀಪ ಅಂದ್ರೆ ಕೇವಲ ಬೆಳಕಲ್ಲ, ಅದು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ. ದೀಪ ಇಲ್ಲದ ಮನೆ ಪ್ರಾಣವಿಲ್ಲದ ಶರೀರದಂತೆ ಅಂತ ಹಿರಿಯರು ಹೇಳ್ತಾರೆ. ಆದರೆ ದೀಪ ಹಚ್ಚುವಾಗ ನಾವು ತಿಳಿಯದೆ ಮಾಡುವ ಸಣ್ಣ ತಪ್ಪುಗಳು ಅಥವಾ ನಮಗೆ ಸಿಗುವ ಸೂಚನೆಗಳನ್ನ ನಾವು ಗಮನಿಸದೆ ಇರೋದ್ರಿಂದ ಪೂಜೆಯ ಸಂಪೂರ್ಣ ಫಲ ನಮಗೆ ಸಿಗುತ್ತಿಲ್ಲ. ಹಾಗಾದ್ರೆ ಬನ್ನಿ, ದೀಪದ ಬತ್ತಿ, ಎಣ್ಣೆ ಮತ್ತು ಜ್ವಾಲೆಯ ರಹಸ್ಯವನ್ನ ಇಂದು ಭೇದಿಸೋಣ. ಅದಕ್ಕೂ ಮುನ್ನ ಆ ತಾಯಿ ಮಹಾಲಕ್ಷ್ಮಿ ಕೃಪೆಗಾಗಿ ಈಗಲೇ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಸ್ನೇಹಿತರೆ, ನೀವು ದೀಪದ ಜ್ವಾಲೆಯನ್ನ ಎಂದಾದರೂ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಅಲ್ಲಿ ನಿಮಗೆ ಕಾಣಿಸೋದು ಬರೀ ಬೆಂಕಿಯಲ್ಲ, 3 ದೇವಿಯರ ಸಂಗಮ. ಹೌದು, ದೀಪದ ಜ್ವಾಲೆಯಲ್ಲಿ ನೀಲಿ, ಹಳದಿ ಮತ್ತು ಕೆಂಪು ಬಣ್ಣವಿರುತ್ತದೆ. ಇದು ಕೇವಲ ಬಣ್ಣಗಳಲ್ಲ, ವೇದಗಳ ಪ್ರಕಾರ ಇವು ಸತ್ವ, ರಜ ಮತ್ತು ತಮೋ ಗುಣಗಳ ಪ್ರತೀಕವಾಗಿರುತ್ತದೆ. ಅಂದರೆ ಆ ಪುಟ್ಟ ಜ್ವಾಲೆಯಲ್ಲಿ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ ಮೂವರು ನೆಲೆಸಿರುತ್ತಾರೆ. ಇದೇ ಕಾರಣಕ್ಕೆ ದೀಪ ಹಚ್ಚಿದ ತಕ್ಷಣ ಮನೆಯ ವಾತಾವರಣವೇ ಬದಲಾಗಿ ಬಿಡುತ್ತದೆ. ಬೆಳಗ್ಗೆ ಮತ್ತು ಸಂಜೆ ತುಳಸಿ ಕಟ್ಟೆಯ ಮುಂದೆ ಅಥವಾ ದೇವರ ಕೋಣೆಯಲ್ಲಿ ದೀಪ ಇಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಓಡಿ ಹೋಗಿ ದೈವಿಕ ಶಕ್ತಿ ಆಹ್ವಾನಿಸಲ್ಪಡುತ್ತದೆ. ಸ್ನೇಹಿತರೆ, ಈಗ ಬರೋಣ ಎಲ್ಲರ ಮನಸ್ಸಲ್ಲಿರುವ ಆ ಪ್ರಶ್ನೆಗೆ. ಪೂಜೆ ಮಾಡುವಾಗ ದೀಪದ ಬತ್ತಿ ಪೂರ್ತಿಯಾಗಿ ಉರಿದು ಹೋದರೆ ಭಯ ಪಡಬೇಕಾ? ಖಂಡಿತ ಇಲ್ಲ. ಶಾಸ್ತ್ರದ ಪ್ರಕಾರ ಇದೊಂದು ಅದ್ಭುತವಾದ ಶುಭ ಸೂಚನೆ. ನಿಮಗೆ ಗೊತ್ತಾ, ಯಾರು ಹಚ್ಚಿದ ದೀಪದ ಬತ್ತಿ ಪೂರ್ತಿಯಾಗಿ ಉರಿದು ಹೋಗುತ್ತದೋ ಅವರ ಮನಸ್ಸಿನಲ್ಲಿ ಅತಿ ದೊಡ್ಡ ಕೋರಿಕೆಗಳು ಅತಿ ಶೀಘ್ರದಲ್ಲೇ ನೆರವೇರುತ್ತದೆ ಎಂದು ಅರ್ಥವಾಗಿರುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಶತ್ರುಗಳ ಕಾಟವಿದ್ದರೆ ಅದರಿಂದಲೂ ನಿಮಗೆ ಮುಕ್ತಿ ಸಿಗಲಿದೆ ಎಂಬ ಸಂಕೇತವಿದು. ಆದರೆ ದೀಪದ ಜ್ವಾಲೆ ಕೊಳಲಿನ ಆಕಾರದಲ್ಲಿ ಕಂಡರೆ ಏನರ್ಥ ಗೊತ್ತಾ? ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನ ಆಶೀರ್ವಾದ ನಿಮ್ಮ ಮೇಲಿದೆ ಮತ್ತು ಶೀಘ್ರದಲ್ಲೇ ಒಂದು ಸಿಹಿ ಸುದ್ದಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಅಂತ ಅರ್ಥ. ಒಂದು ವೇಳೆ ಗಾಳಿ ಇಲ್ಲದಿದ್ದರೂ ದೀಪ ಮಧ್ಯದಲ್ಲೇ ಆರಿ ಹೋದರೆ ಎಚ್ಚರ. ಇದು ನೀವು ಮಾಡುವ ಕೆಲಸದಲ್ಲಿ ಹೆಚ್ಚು ಏಕಾಗ್ರತೆ ಮತ್ತು ಶ್ರಮ ಬೇಕು ಎನ್ನುವುದನ್ನ ಸೂಚಿಸುತ್ತದೆ. ದೇವರು ನಿಮಗೆ ಹೆಚ್ಚು ಜಾಗರೂಕರಾಗಿರಿ ಎಂದು ಎಚ್ಚರಿಸುತ್ತಿದ್ದಾನೆ ಎಂದರ್ಥ. ಸ್ನೇಹಿತರೆ, ದೀಪ ಹಚ್ಚುವುದು ಮುಖ್ಯವಾಗಿರುತ್ತೆ, ಆದರೆ ಅದಕ್ಕೆ ಬಳಸುವ ಎಣ್ಣೆ ನಿಮ್ಮ ಹಣೆ ಬರಹವನ್ನೇ ಬದಲಿಸಬಲ್ಲದು ಅಂದ್ರೆ ನೀವು ನಂಬ್ತೀರಾ? ಹೌದು, ಪ್ರತಿಯೊಂದು ಎಣ್ಣೆಗೂ ಒಂದು ವಿಶೇಷವಾದ ಶಕ್ತಿ ಇದೆ. ಮೊದಲನೆಯದ್ದಾಗಿ ತುಪ್ಪ. ನಿಮಗೆ ಆರ್ಥಿಕ ಸಂಕಷ್ಟಗಳಿವೆಯೇ? ಸಾಲದ ಬಾಧೆ ಕಾಡುತ್ತಿದೆಯೇ? ಹಾಗಾದ್ರೆ ಹಿಂದೆ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ನೋಡಿ. ಇದು ಕುಬೇರ ಸಂಪತ್ತನ್ನ ಆಕರ್ಷಿಸುತ್ತದೆ. ನಂತರ ಎಳ್ಳೆಣ್ಣೆ. ಶನಿ ದೋಷ ಅಥವಾ ಸಾಡೆ ಸಾತಿಯಿಂದ ನೊಂದಿದ್ದೀರಾ? ಇದಕ್ಕೆ ಪರಿಹಾರ ಇಲ್ಲಿದೆ. ಎಳ್ಳೆಣ್ಣೆ ಇದು ಶನಿಗೆ ಪ್ರಿಯವಾದದ್ದು. ಇದರಿಂದ ದೀಪ ಹಚ್ಚಿದರೆ ಎಂತ ಕಷ್ಟಗಳು ಕೂಡ ಮಂಜಿನಂತೆ ಕರಗುತ್ತದೆ. ಮೂರನೆಯದ್ದಾಗಿ ಹರಳೆಣ್ಣೆ. ಸಮಾಜದಲ್ಲಿ ಕೀರ್ತಿ, ಪ್ರತಿಷ್ಠೆ ಬೇಕು ಅನ್ನೋರು ಹರಳೆಣ್ಣೆಯನ್ನ ಬಳಸಿ. ನಾಲ್ಕನೆಯದ್ದಾಗಿ ಪಂಚದೀಪ ಎಣ್ಣೆ. ಮನೆಯಲ್ಲಿ ವಿಪರೀತ ಜಗಳ, ಅಶಾಂತಿ ಎದ್ದರೆ 5 ಬಗೆಯ ಎಣ್ಣೆಗಳ ಮಿಶ್ರಣವಾದ ಪಂಚದೀಪ ಎಣ್ಣೆಯನ್ನ ಬಳಸಿ ಮ್ಯಾಜಿಕ್ ನೋಡಿ. ಸ್ನೇಹಿತರೆ, ಈಗ ಎಣ್ಣೆ ಆಯ್ತು, ಈಗ ಬತ್ತಿಗಳ ಸಂಖ್ಯೆ. ಸುಮ್ಮನೆ 1-2 ಬತ್ತಿ ಹಾಕೋದಲ್ಲ, ನಿಮ್ಮ ಅವಶ್ಯಕತೆಗೆ ತಕ್ಕಂತೆ
ಬತ್ತಿ ಹಾಕಬೇಕು. 1 ಬತ್ತಿ ಹಾಕಿದರೆ ವಿಜಯ ಪ್ರಾಪ್ತಿಯಾಗುತ್ತದೆ. 2 ಬತ್ತಿ ಗಂಡ ಹೆಂಡತಿ ಅಥವಾ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಒಳ್ಳೆಯದಾಗುತ್ತದೆ. 3 ಬತ್ತಿ ಹಾಕಿದರೆ ಸಂತಾನ ಭಾಗ್ಯ ಬೇಕು ಎನ್ನುವರಿಗೆ ಇದು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. 4 ಬತ್ತಿ ಹಾಕುವವರಿಗೆ ಬಡತನ ನಿರ್ಮೂಲನೆಯಾಗುತ್ತದೆ. 5 ಬತ್ತಿ ಹಾಕುವವರಿಗೆ ಐಶ್ವರ್ಯ ವೃದ್ಧಿ ಇದು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಸ್ನೇಹಿತರೆ, ಇದರಲ್ಲಿ ಬರೀ ಭಕ್ತಿ ಮಾತ್ರವಲ್ಲ, ಒಂದು ಅದ್ಭುತವಾದ ಸೈನ್ಸ್ ಕೂಡ ಇದೆ. ದೀಪ ಹಚ್ಚಿದಾಗ ಉತ್ಪತ್ತಿಯಾಗುವ ಆಯಸ್ಕಾಂತೀಯ ಬದಲಾವಣೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ, ದೀಪ ಆರಿ ಹೋದ ನಂತರವೂ ಸುಮಾರು 4 ಗಂಟೆಗಳ ಕಾಲ ಅದರ ಪಾಸಿಟಿವ್ ಎನರ್ಜಿ ಮನೆಯಲ್ಲೇ ಇರುತ್ತೆ. ಇದು ಗಾಳಿಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ಕೊಂದು ಮನೆಯ ಸದಸ್ಯರ ಆರೋಗ್ಯವನ್ನ ಕಾಪಾಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ದೀಪ ಅಂದ್ರೆ ಸುಮ್ಮನೆ ಎಣ್ಣೆ ಹಾಕಿ ಬೆಂಕಿ ಹಚ್ಚೋದಲ್ಲ, ಅದರಲ್ಲಿ ನಮ್ಮ ಅಜ್ಞಾನವನ್ನ ಸುಟ್ಟು ಜ್ಞಾನದ ಕಡೆಗೆ ನಡೆಯುವ ದಾರಿ ಇದೆ. ದೀಪದ ಎಣ್ಣೆ ನಮ್ಮ ದುರ್ಗುಣವಾದರೆ ಬತ್ತಿಯೇ ನಮ್ಮ ಅಜ್ಞಾನ. ಭಕ್ತಿ ಎಂಬ ಬೆಂಕಿಯಿಂದ ಇವೆರಡನ್ನ ಸುಟ್ಟಾಗ ಸಿಗುವುದೇ ಪರಮಾತ್ಮನ ಸಾಕ್ಷಾತ್ಕಾರ. ಈ ಮಾಹಿತಿ ನಿಮಗೆ ಹೊಸದು ಅನಿಸ್ತಾ? ಹಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಮನೆಯಲ್ಲಿ ನೀವು ಯಾವ ಎಣ್ಣೆಯಿಂದ ದೀಪ ಹಚ್ಚುತ್ತೀರಿ ಕಮೆಂಟ್ ಮಾಡಿ ತಿಳಿಸಿ. ಇಂತಹದ್ದೇ ಅದ್ಭುತ ಮತ್ತು ಆಧ್ಯಾತ್ಮಿಕ ಮತ್ತು ಮೋಟಿವೇಶನಲ್ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.